ಹಾಯ್ ಹಲೋ ನಮಸ್ಕಾರ ವ್ಯೂವರ್ಸ್. ವಿ ಆರ್ ಬ್ಯಾಕ್ ಆಫ್ಟರ್ ಅ ಲಾಂಗ್ ಗ್ಯಾಪ್. ಸುಮಾರು ದಿವಸ ಆಗೋಗ್ಬಿಟ್ಟಿದೆ. ನಾವು ಒಂದು ವಿಡಿಯೋನ ಯೂಟ್ಯೂಬಲ್ಲಿ ಪಬ್ಲಿಷ್ ಮಾಡಿ ಆ್ಯಂಡ್ ಲಾಂಗ್ ಗ್ಯಾಪ್ ಆಗೋಗ್ಬಿಟ್ಟಿದೆ. ನಾವು ಯಾವುದೇ ಇಂಟರ್ವ್ಯೂಸ್ ಇರ್ಬೋದು, ರಿವ್ಯೂಸ್ ಮಾಡಿ. ಐ ನೋ ವಿವ್ ಕಮ್ ಬ್ಯಾಕ್ ಅ ಲಾಟ್ ಆಫ್ ಟೈಮ್ಸ್ ಆ್ಯಂಡ್ ವಿ ಹ್ಯಾವ್ ಸ್ಟಾಪ್, ಬಟ್ ಈ ಟೈಮ್ ವಿ ಹೋಪ್ ಟು ಕಂಟಿನ್ಯೂ ದಿಸ್ ರೆಗ್ಯುಲರ್ಲಿ. ಸೊ ಅಭಿ, ಹೇಗಿದೆಯಾ ನೀನು? ನಾನು ಸೂಪರ್ ಕಣ, ನೀನು ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಭಿ. ಸೊ ಹೆಂಗೆ ಅನಿಸ್ತಾ ಇದೆ? ವಿ ಆರ್ ಕಮಿಂಗ್ ಬ್ಯಾಕ್ ಅಗೇನ್ ದಿಸ್ ಟೈಮ್ ಆ್ಯಂಡ್ ಹೋಪ್ ಟು ಕಂಟಿನ್ಯೂ ಇಟ್ ರೆಗ್ಯುಲರ್ಲಿ. ಐ ಥಿಂಕ್ 2 ವರ್ಷದಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ, ಪ್ರೊಫೆಷ್ನಲಿ ಆಗಲಿ ಪರ್ಸ್ನಲಿ ಆಗಲಿ. ಐ ಥಿಂಕ್ ವಿ ಗಾನ್ ಥ್ರೂ ಲಾಟ್ ಆಫ್ ಚಾಲೆಂಜಸ್. True. ಸೊ ಐ ಥಿಂಕ್ ಇಂಟೆನ್ಷನ್ ವಾಸ್ ನಾಟ್ ಟು ಡಿಲೇ. ವಿ ವಾಂಟೆಡ್ ಟು ಮೀಟ್ ಎವ್ರಿ ಒನ್, ಡೂ ದಿ ವಿಡಿಯೋಸ್ ರೆಗ್ಯುಲರ್ಲಿ, ಬಟ್ ಕೆಲವು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಐ ಥಿಂಕ್ ಒನ್ ಆಫ್ ದಿ ಮೇಜರ್ ರೀಸನ್ ಅಂದರೆ ನಮ್ಮ ಪರ್ಸ್ನಲ್ ಲೈಫಲ್ಲಿ ಕೆಲವು ಚೇಂಜಸ್ ಆಗಿದೆ. ಐ ಥಿಂಕ್ ಫಾರ್ ಲಾಸ್ಟ್ 2 years ಮನೇಲಿರೋಕ್ಕಿಂತ ಜಾಸ್ತಿ ನಾವು ಹಾಸ್ಪಿಟ್ಲಲ್ಲೇ ಇದ್ವಿ. ಸೊ ಐ ಥಿಂಕ್ 2 years ಹ್ಯಾಸ್ ಚೇಂಜ್ ಲಾಟ್ ಆಫ್ ಥಿಂಗ್ಸ್ ಇನ್ ಅವರ್ ಲೈಫ್. ಸೊ ನಿನಗೇನು ಅನಿಸುತ್ತೆ ರಘು? ಎಸ್ ಅಭಿ, ನೀನು ಹೇಳ್ದಂಗೆ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲಿ ಎಲ್ಲ ಚೇಂಜ್ ಆಗಿದೆ. ಆ್ಯಂಡ್ ಪೋಸ್ಟ್ ಕೋವಿಡ್ದು ಇನ್ನೂ ತುಂಬಾ ಚೇಂಜಸ್ ನೋಡ್ತಾ ಇದ್ದೀವಿ ನಾವು. ಹಾಗೆ ನೋಡಿದಾಗ ಕ್ರಿಕೆಟಿಂಗ್ ವರ್ಲ್ಡದು ತುಂಬಾ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು ನಾವು. ಕ್ರಿಕೆಟ್ ಮಾತಾಡೋಕ್ಕಿಂತ ಮುಂಚೆ ರಘು, ಐ ಥಿಂಕ್ ನಮ್ಮ ವ್ಯೂವರ್ಸಿಗೆ ಹೇಳಬೇಕು, ನಮ್ಮ ಹುಡುಗ ರಘು CA ಕಂಪ್ಲೀಟ್ ಮಾಡಿ ಅಫಿಷಿಯಲಿ CA ರಘುನಂದನ್ ಇವಾಗ. ಥ್ಯಾಂಕ್ಸ್ ಅಭಿ. ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಹಿಮ್. ಥ್ಯಾಂಕ್ ಯು. ಆ್ಯಂಡ್ ಕ್ರಿಕೆಟ್ದು ನೀನು ಹೇಳ್ದಂಗೆ ಐ ಥಿಂಕ್ ಇಟ್ ಹಸ್ ಚೇಂಜ್ ಫ್ರಮ್ ಟಾಪ್ ಟು ಬಾಟಮ್. ಇಂಡಿಯನ್ ಕ್ರಿಕೆಟ್ ತುಂಬ ಚೇಂಜಸ್ ಆಗಿದೆ. ವರ್ಲ್ಡ್ ಕ್ರಿಕೆಟಲ್ಲೂ ಕೂಡ ತುಂಬ ಚೇಂಜಸ್ ಆಗಿದೆ. ಇಂಡಿಯನ್ ಕ್ರಿಕೆಟ್ ಐ ಥಿಂಕ್ ಇಟ್ ಹಸ್ ಗಾನ್ 10 steps ahead in few areas and 10 steps back in few areas. ಸೊ ಅದಕ್ಕೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀವಿ ತುಂಬ ದಿವಸ ಆದಮೇಲೆ. ಸೊ ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನೇನು ಚೇಂಜಸ್ ಆಗಿದೆ ಅಂತ. ರೈಟ್ಲಿ ಸೆಡ್ ಅಭಿ. ಒಂದು ಟೈಮಲ್ಲಿ ಇಂಡಿಯನ್ ಟೀಮಲ್ಲಿ A ಟೀಮ್, B ಟೀಮ್, C ಟೀಮು ಆಲ್ಮೋಸ್ಟ್ ಎಲ್ಲ ಕಡೆ ಆಡ್ತಾಯಿದ್ರು. ಒಂದು ಇಂಗ್ಲೆಂಡಲ್ಲಿದ್ದರೆ ಇನ್ನೊಂದು ಶ್ರೀಲಂಕಾಲಿದ್ದರು. ಸೊ ಮೇ ಬಿ ನನಗನ್ಸೋದು ಫಸ್ಟು ಮೇಜರ್ ಚೇಂಜ್ ಆಗಿದ್ದು ವಿರಾಟ್ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು. ಲಾಸ್ಟ್ 2-3 yearsಲ್ಲಿ ನೋಡಿದಾಗ ವಿರಾಟ್ ಕ್ಯಾಪ್ಟನ್ಸಿಯಿಂದ ಸ್ಟೆಪ್ ಡೌನ್ ಆದರು ಆ್ಯಂಡ್ ಸಡನ್ ಚೇಂಜ್ ಇನ್ ಮ್ಯಾನೇಜ್ಮೆಂಟ್ ಆಯಿತು ವಿತ್ ದ್ರಾವಿಡ್ ಆ್ಯಂಡ್ ರೋಹಿತ್ ಕಮಿಂಗ್ ಇನ್. ಇಲ್ಲ, ಅದು ವಿರಾಟ್ ಕೊಹ್ಲಿ ಚೇಂಜ್ ಅನ್ನೋಕ್ಕಿಂತ ದಟ್ ವಾಸ್ ಎ ಡಿಬ್ಯಾಕಲ್ ಅಂತಲೇ ಹೇಳ್ಬೋದು. ಐ ಥಿಂಕ್ ಹೌ ಇಟ್ ವಾಸ್ ಹ್ಯಾಂಡಲ್ಡ್ ಪ್ರೊಫೆಷ್ನಲ್ ಇನ್ನೂ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಎಸ್ಪೆಷಲಿ ಗಂಗೂಲಿ ಅಂತ ಒಬ್ಬ ದಿಗ್ಗಜ ಅಲ್ಲಿ ಚೇರ್ಮನ್ ಆಗಿದ್ದಾಗ ಇಟ್ ಕುಡ್ ಹ್ಯಾವ್ ಹ್ಯಾಂಡಲ್ಡ್ ಇನ್ ಮಚ್ ಬೆಟರ್ ವೇ. ಐ ಥಿಂಕ್ ವಿ ಹವ್ ಸೀನ್ ಆಲ್ ದಿ ಸ್ಕ್ಯಾಂಡಲ್ಸ್, ಹೌ ಇಟ್ ವೆಂಟ್, ಹೌ ಇಟ್ ಪಾಸ್ ಟು ರೋಹಿತ್ ಶರ್ಮಾ. ಸೊ ಐ ಥಿಂಕ್ ವಿರಾಟ್ ಕೊಹ್ಲಿ ವಿಲ್ ಹ್ಯಾವ್ ಇಸ್ ಓನ್ ಚಾಪ್ಟರ್ ಇನ್ ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿ. ಬಟ್ ಆ ಪೊಸಿಷನ್ ಏನಿತ್ತು ಅದನ್ನು ಮಚ್ ಬೆಟರಾಗಿ ಹ್ಯಾಂಡಲ್ ಮಾಡ್ಬೋದಾಯ್ತು ಅನಿಸುತ್ತೆ. ಪ್ರಾಬಬ್ಲಿ ಇಟ್ ವಿಲ್ ರಿಮೇನ್ ಆಸ್ ಅ ಬ್ಲ್ಯಾಕ್ ಮಾರ್ಕ್ ಅಂತಲೇ ಹೇಳ್ಬೋದು BCCIಗೂ ವಿತ್ ದ ವೇ ದೇ ಹ್ಯಾಂಡಲ್ಡ್ ವಿರಾಟ್. ಆ್ಯಂಡ್ ನಾಟ್ ದಟ್ ರೋಹಿತ್ ಶರ್ಮಾ ಡಿಂಟ್ ಟೇಕ್ ದ ಟೀಮ್ ಫಾರ್ವರ್ಡ್, ಈ ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್ ಅಂತಲೇ ಹೇಳ್ಬೋದು. ಟೇಕಿಂಗ್ ಓವರ್ ಫ್ರಮ್ ವಿರಾಟ್, ಟೆಸ್ಟ್ ಇರ್ಬೋದು, ದೆನ್ ಒನ್ ಡೇ T20. ಬಟ್ ಮೇಜರ್ ಪಾಯಿಂಟ್ ಬರೋದು November 2023 ವರ್ಲ್ಡ್ ಕಪ್ ಲಾಸ್. ಸುಮ್ಮನಿರಪ್ಪ, ಅದನ್ನು ಯಾಕೆ ಮಾತಾಡ್ತೀಯ? ಐ ಥಿಂಕ್ ಇನ್ನೂ 100 years ಆದರೂ ಕೂಡ ಆ ಲಾಸ್ನ ಯಾರೂ ಮರೆಯಲ್ಲ, ಎಸ್ಪೆಷಲಿ ಹೋಮ್ ವರ್ಲ್ಡ್ ಕಪ್. ಐ ಥಿಂಕ್ ಪ್ರೈಮ್ ಫಾರ್ಮಲ್ಲಿದ್ದರು. 10 matches ಸ್ಟ್ರೀಕ್ ಇತ್ತು. ಮೋಸ್ಟ್ ಇಂಪಾರ್ಟೆಂಟ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಬೂಮ್ರಾ ಆಲ್ ಆರ್ ಇನ್ ಫಾರ್ಮ್. ಐ ಥಿಂಕ್ ಆ್ಯಸ್ ದೇ ಸೇ, ವೆನ್ ಇಟ್ಸ್ ನಾಟ್ ಯುವರ್ ಡೇ ಇಟ್ ವಿಲ್ ನೆವರ್ ಬಿ ಯುವರ್ ಡೇ ಅಂತಲೇ ಹೇಳ್ಬೋದು. ಬಟ್ ಐ ಥಿಂಕ್ ಈವನ್ ದೋ ವಿ ಡಿಂಟ್ ವಿನ್, 2023 ವರ್ಲ್ಡ್ ಕಪ್ ವಿಲ್ ರಿಮೇನ್ ಒನ್ ಆಫ್ ದಿ ಫೇವ್ರೇಟ್ಸ್ ಫಾರ್ ಎವ್ರಿ ಒನ್. ಹೌ ಇಂಡಿಯಾ ಪ್ಲೇಡ್, ಎಸ್ಪೆಷಲಿ ರೋಹಿತ್ ಶರ್ಮಾ. ಅದೇ 15 ಪಾರ್ಕ್ನೇ ಇರುತ್ತೆ. ಮ್ಯಾಕ್ಸ್ವೆಲ್ಗೆ ಓವರ್ ಪ್ರೋಬಲಿ ಇನ್ನೊಂದು ಓವರ್ ಆಡಿರಲಿಲ್ಲ ಅಂದರೆ ಏನಾಗಿರೋದು, ಅಥವಾ ಟ್ರಾವಿಸ್ ಹೆಡ್ ಆ ಕ್ಯಾಚ್ ಬಿಟ್ಟಿದ್ರೆ ಏನಾಗಿರೋದು ಅಂತ. ಲೆಟ್ಸ್ ಹೋಪ್. ಐ ಥಿಂಕ್ ಐ ಫೀಲ್ ದಿ ಚಾಂಪಿಯನ್ಶಿಪ್ ಡ್ರಾಟ್ ಈಸ್ ಆಲ್ಮೋಸ್ಟ್ ನಿಯರ್ ಟು ಅಸ್. ಸಮ್ ಆಫ್ ದಟ್ ಫೈನಲ್ push-up is not happening, but at least next 2-3 years I see India winning at least one major ICC tournament ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನಿನ್ನೆ ಜೈಶಾ ಅವರು ಹೇಳಿದ್ದಾರೆ ದಟ್ ವಿ ವಿಲ್ ಡೆಫಿನೆಟ್ಲಿ ಲಿಫ್ಟ್ ದ ಟ್ರೋಫಿ ಇನ್ ಬಾರ್ಬೆಡೋಸ್ ಅಂತ. ಲಿಫ್ಟ್ ದ ಟ್ರೋಫಿ ಅಂದಾಗ ಜ್ಞಾಪಕ ಬರೋದು ವಿ ಅಗೇನ್ ಲಾಸ್ಟ್ ದ WTC ಈ ಸೈಕಲಲ್ಲಿ ಅಗೇನ್ಸ್ಟ್ ಆಸ್ಟ್ರೇಲಿಯಾನೇ. ಅಗೇನ್ಸ್ಟ್ ಆಸ್ಟ್ರೇಲಿಯಾ WTC ಐ ಥಿಂಕ್ 1 ಸಲ 2 ಸಲ ಸೋತಿದ್ದೀವಿ. ಅವಾಗಲೇ T20 ವರ್ಲ್ಡ್ ಕಪ್ ಕೂಡ ಸೋತ್ವಿ. ಲೆಟ್ಸ್ ಸಿ ಹೌ ಇಟ್ ಗೋಸ್ ಇನ್ ನೆಕ್ಸ್ಟ್ 2-3 years. ವಿ ಹ್ಯಾವ್ ಅಟ್ ಲೀಸ್ಟ್ 3 ICC ಟೂರ್ನಮೆಂಟ್ಸ್ ಆ್ಯಂಡ್ ವಿ ಹೋಪ್ ಒಂದಾದರೂ ಗೆಲ್ಲೋಣ ಅದರಲ್ಲಿ. ಆ್ಯಂಡ್ ನಾಟ್ ಟು ಫರ್ಗೆಟ್ ಅಗೇನ್ ಆಸ್ಟ್ರೇಲಿಯಾ ಮೇಲೆ ಸೋತಿದ್ದು ಮೊನ್ನೆ ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ. ಸೊ ಆಸ್ಟ್ರೇಲಿಯಾ ಒಂಥರ ನಮಗೆ ಏನಂತ ಹೇಳೋದು, ಒಂಥರ ಬ್ಲ್ಯಾಕ್ ಫ್ರೈಡೇ ಥರ ಆಗೋಗ್ಬಿಟ್ಟಿದ್ದಾರೆ. ಅವ್ರು ಯಾವಾಗಲೂ ಬಂದಾಗೆಲ್ಲ ಸೋಲ್ತಾ ಇದ್ದೀವಿ ನಾವು ಅವ್ರಿಗೆ. ಅವ್ರು ಇವಾಗಿಂದ ಅಲ್ಲ ಕಣೋ. ಐ ಥಿಂಕ್ ಇವನ್ 1987 ವರ್ಲ್ಡ್ ಕಪ್ ಕೂಡ ಇಂಡಿಯಾದಲ್ಲಿ ಆದಾಗ ಐ ಥಿಂಕ್ ಇಂಡಿಯಾ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ಹಾಟ್ ಫೇವ್ರೇಟ್ಸ್. ಅಲ್ಲೂ ಕೂಡ ಸೆಮಿಫೈನಲ್ ಅವ್ರ ಮೇಲೆ ಸೋತ್ವಿ. 2003 ಸೋತ್ವಿ.
2023 ಅಂತೂ ಮರೆಯೋಕ್ಕೆ ಆಗಲ್ಲ. ಐ ಥಿಂಕ್ ದೇರ್ ಇಸ್ ಎ ಡೇ ವೆನ್ ಇಂಡಿಯಾ ವಿಲ್ ಬೀಟ್ ಆಸ್ಟ್ರೇಲಿಯಾ. ದಟ್ ಡೇ ವಿಲ್ ಕಮ್ ವೆರಿ ಸೂನ್. ಹೋಪ್ಫುಲಿ ದಟ್ ಡೇ ಈಸ್ ವೆರಿ ನಿಯರ್ ಟು ಅಸ್. ಆ್ಯಂಡ್ ಐರನಿ ಅಂದರೆ ವರ್ಲ್ಡ್ ಕಪ್ ಆಗಿದ್ದು ನೆಕ್ಸ್ಟ್ ಒಂದು 15 ಡೇಸಲ್ಲಿ ಟ್ರೇವಿಸ್ ಹೆಡ್ ಆ್ಯಂಡ್ ಪ್ಯಾಟ್ ಕಮಿನ್ಸ್ ಒನ್ ಆಫ್ ದ ಹೈಯೆಸ್ಟ್ ಬಿಡ್ಸಿಗೆ ಹೋಗ್ತಾರೆ. ಆ್ಯಂಡ್ ಆ್ಯಸ್ ಯೂಶುವಲ್ ನಮ್ಮ RCB ಅವರು 23 ಕೋಟಿ ಹಿಡ್ಕೊಂಡು ಆಲ್ಮೋಸ್ಟ್ ಪ್ಯಾಟ್ ಕಮಿನ್ಸಿಗೆ 21 ಕೋಟಿವರೆಗೂ ಹೋಗಿದ್ರು. ನಮ್ಮ ಕಾವ್ಯ ಮೇಡಮ್ ಏನಾದರೂ ಕೈ ಎತ್ತಿದ್ರು ಅಂದಿದ್ರೆ RCB ಅವರು ಫಸ್ಟ್ ಅರ್ಧ ಗಂಟೆಯಲ್ಲಿ ಆಕ್ಷನ್ ಮುಗಿಸಿ ಮನೆಗೆ ಕಾಟಪವೆ ಅಂತ ಹೇಳ್ಬೋದಾಯಿತು. ಥ್ಯಾಂಕ್ಫುಲಿ ಅವತ್ತು ಪ್ಯಾಟ್ ಕಮಿನ್ಸ್ ದಟ್ ಪರ್ಟಿಕ್ಯುಲರ್ ಡೀಲ್ ಡಿಂಟ್ ಹ್ಯಾಪನ್. ಬಟ್ 21 ಕೋಟಿವರೆಗೂ ಹೋಗಿ 23 ಕೋಟಿ ಬಜೆಟಲ್ಲಿ ಬ್ರೇವರಿ ಅವಾರ್ಡ್ ಅಂತಲೇ ಹೇಳ್ಬೋದು. ಅದಕ್ಕೆ RCB ಅವ್ರು ಡೆಲ್ಲಿಯಿಂದ ಸಖತ್ತಾಗಿ ಕಲ್ತಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟು ವರ್ಷದಲ್ಲಿ ನಾವು. ಆ್ಯಂಡ್ ಇದಾದಮೇಲೆ ಬರೋದು WPL ಸ್ಟಾರ್ಟ್ ಆಗಿದೆ ಲಾಸ್ಟ್ ಇಯರಿಂದ. ಐ ಥಿಂಕ್ ಒನ್ ಆಫ್ ದ ಮೇಜರ್ ಚೇಂಜಸ್ ಇನ್ ಕ್ರಿಕೆಟ್ ಅಂತ ಹೇಳ್ಬೋದು. ವಿತ್ ಇದು ವುಮೆನ್ಸ್ ಬಿಗ್ ಬ್ಯಾಶ್ ಇತ್ತು, ಬಟ್ ವೆನ್ ಇಂಡಿಯಾ ಟೇಕ್ಸ್ ಇಟ್ ಅಪ್ ಇಟ್ ಈಸ್ ಆಲ್ವೇಸ್ ಆನ್ ಅ ಬಿಗರ್ ಸ್ಕೇಲ್ ಅಂತ ಹೇಳ್ಬೋದು ನಾವು. 6 teams ಇರ್ಬೋದು, ಬಟ್ ವಿ ಆರ್ ಗೆಟಿಂಗ್ ವ್ಯೂವರ್ಸ್, ಪೀಪಲ್ ಆರ್ ಕಮಿಂಗ್ ಟು ದ ಗ್ರೌಂಡ್ ನೌ ಫಾರ್ ವಾಚಿಂಗ್ ವುಮೆನ್ಸ್ ಮ್ಯಾಚಸ್ ಆಲ್ಸೋ. ಸೊ ಇದೇನು ಅನ್ಸುತ್ತೆ ಆ್ಯಂಡ್ ವಿ ಆರ್ ಆಲ್ಮೋಸ್ಟ್ ಇನ್ ಸೆಕೆಂಡ್ ಸೀಸನ್. ಆಲ್ರೆಡಿ ಇಂಪ್ಯಾಕ್ಟ್ ನೋಡ್ತೀರಾ. ಶ್ರೇಯಾಂಕಾ ಪಾಟೀಲ್ ಇಂಡಿಯಾ ಡೆಬ್ಯೂ ಮಾಡಿದ್ರು, ಸೈಕಾ ಇಶಾಕ್ ಡೆಬ್ಯೂ ಮಾಡಿದ್ದಾರೆ. ಸೊ ಮಲ್ಟಿಪಲ್ ಪ್ಲೇಯರ್ಸ್ ಇಂಡಿಯಾ ಎ ಸೈಡಿಗೆ ಆಡ್ತಿದ್ದಾರೆ. ಸೊ ಒನ್ ಆಫ್ ದಿ ಲ್ಯಾಂಡ್ಸ್ಕೇಪ್ ಮೂಮೆಂಟ್ ಅಂತಲೇ ಹೇಳ್ಬೋದು ಇಂಡಿಯನ್ ಹಿಸ್ಟ್ರಿಯಲ್ಲಿ. ಐ ಥಿಂಕ್ ಇಟ್ ವಾಸ್ ದೇರ್ ಫ್ರಮ್ ಪಾಸ್ಟ್ 5-6 years. ಎವ್ರಿ ಒನ್ ಆರ್ ಸೇಯಿಂಗ್ WPL ಅಂತ. ಫೈನಲಿ ಇಟ್ ಹ್ಯಾಪನ್ ಲಾಸ್ಟ್ ಇಯರ್ ಆ್ಯಂಡ್ ಅಗೇನ್ ಮುಂಬೈ ಇಂಡಿಯನ್ಸ್ ಗೆದ್ದರು. ಸೊ ಅನದರ್ ಫೆದರ್ ಇನ್ ದರ್ ಕ್ಯಾಪ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಬರೋದು ಒನ್ ಆಫ್ ದ ಮೇಜರ್ ಟಾಕಿಂಗ್ ಪಾಯಿಂಟ್ಸ್ ಆಫ್ IPL, ರೋಹಿತ್ ಶರ್ಮಾನ ವಿರಾಟಿಗೆ ಏನು 2 years ಹಿಂದೆ ಆಯಿತು, ರೋಹಿತ್ ಶರ್ಮಾಗೆ ಅದೇ ಆಯಿತು ಮುಂಬೈ ಇಂಡಿಯನ್ಸಿಂದ. ವಿತ್ ದ ವೇ ದೇ ಹ್ಯಾಂಡಲ್ಡ್ ಚೇಂಜ್ ಆಫ್ ಕ್ಯಾಪ್ಟನ್ಸಿ ಟು ಹಾರ್ದಿಕ್ ಪಾಂಡ್ಯ. ಆ್ಯಂಡ್ ಅದೊಂಥರ ತುಂಬ ಮಿಸ್ಟ್ರಿ ಇತ್ತು ಆ ಡೀಲಲ್ಲಿ. ಹಾರ್ದಿಕ್ ಪಾಂಡ್ಯ ಹೋಗಿದ್ದು, ಕ್ಯಾಮರನ್ ಗ್ರೀನ್ ಬಂದಿದ್ದು, ರೋಹಿತ್ ಶರ್ಮಾನ್ ಕ್ಯಾಪ್ಟನ್ಸಿಯಿಂದ ತೆಗೆದಿದ್ದು. ಸೊ ಲಾಟ್ ಆಫ್ ಮಿಸ್ಟ್ರಿ ಇಲ್ಲಿ. ನಾನು ಅಂದ್ಕೊಂಡಿದ್ದೆ ವಿರಾಟ್ ಕೊಹ್ಲಿ ಆ ಪರ್ಟಿಕ್ಯುಲರ್ ಪ್ರೋಸೆಸ್ನ ಎಷ್ಟು ವರ್ಷದಾಗ ಹ್ಯಾಂಡಲ್ ಮಾಡ್ಬೋದು, ಅದಕ್ಕಿಂತ ಇನ್ನೊಂದು ವರ್ಷ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಮುಂಬೈ ಇಂಡಿಯನ್ಸ್ ಸೆಟ್ ವೇಟ್ ಪ್ಲೀಸ್ ಹೋಲ್ಡ್ ಆನ್, ಲೈಕ್ ವಿ ವಿಲ್ ಬಿಕಮ್ ಇವನ್ ಮೋರ್ ವರ್ಸ್ಟ್ ಅಂತ. ಐ ಥಿಂಕ್ ಸಚ್ ಎ ಪ್ರೊಫೆಷನಲ್ ಟೀಮ್, ಸಚ್ ಎ ವೆಲ್ ಮ್ಯಾನೇಜ್ಡ್ ಟೀಮ್. ಐ ಡೋಂಟ್ ನೋ ವಾಟ್ ಹ್ಯಾಪನ್ಡ್. ಐ ಥಿಂಕ್ ದೇರ್ ಇಸ್ ಸೋ ಮೆನಿ ರೂಮರ್ಸ್ ಅರೌಂಡ್ how it happened, why it happened, but at the end of the day it's a business. At the end of the day Mumbai Indians last 3 years in the ಗೆದ್ದಿಲ್ಲ. So probably they were itching to go past another title ship, but I think one of the lowest point ಅಂತಲೇ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ಹಿಸ್ಟ್ರಿಯಲ್ಲಿ. ರೋಹಿತ್ ಶರ್ಮಾನ ಆ ಥರ ಜಸ್ಟ್ ಒಂದು ಅನೌನ್ಸ್ ಮಾಡಿ ಆನ್ಲೈನಲ್ಲಿ ವೆ ಚೇಂಜಿಂಗ್ ಕ್ಯಾಪ್ಟನ್ಶಿಪ್ ಅಂತ. ಪ್ರಾಬಬ್ಲಿ ಕುಡ್ ಹ್ಯಾವ್ ಹ್ಯಾಂಡಲ್ಡ್ ಮಚ್ ಬೆಟರ್ ಅಂತಲೇ ಹೇಳ್ಬೋದು. ಟ್ರೂ. ಆ್ಯಂಡ್ ಪ್ರಾಬ್ಲಿ ಶಿಫ್ಟಿಂಗ್ ಕ್ಯಾಪ್ಟನ್ಸಿ ಬಿಕಾಸ್ ರೋಹಿತ್ ಇಸ್ ಆಲ್ಸೋ ಏಜಿಂಗ್. ಸೊ ಅದಕ್ಕೆ ಆ್ಯಂಡ್ ಫೈನಲಿ ನಾವು ಬರೋದು ಲ್ಯಾಂಡ್ಸ್ಕೇಪ್ ಚೇಂಜ್ ಆಗಿದೆ ಕ್ರಿಕೆಟ್ದು. ಸೌತ್ ಆಫ್ರಿಕಾದವ್ರು B ಟೀಮ್ನ ಕಳಿಸಿದ್ದಾರೆ ಟೆಸ್ಟ್ ಮ್ಯಾಚ್ ಆಡೋಕ್ಕೆ. ಆ್ಯಂಡ್ ಅವ್ರಿಗೆ ಇಂಪಾರ್ಟೆಂಟ್ ಆಗಿದೆ SA 2020. ಸೊ ನಮ್ಮ ಫೈನಲ್ ಟಾಪಿಕ್ ಇವಾಗ. ಸೊ ವಾಟ್ ಯು ಥಿಂಕ್ ಅಬೌಟ್ ದಿಸ್ ಶಿಫ್ಟ್? ಇದು ಬೇರೆ ಕಂಟ್ರಿಲೂ ನೋಡ್ಬೋದಾಗಲ್ಲ. ದಟ್ ಈಸ್ ದಿ ರಿಯಾಲಿಟಿ ಅಂತಲೇ ಹೇಳ್ಬೋದು. ಇನ್ ಅನದರ್ 10 years ಯು ಕುಡ್ ಹಾರ್ಡ್ಲಿ ಸಿ ಟಾಪ್ maximum 5 countries playing test cricket: India, Australia, England, to certain extent New Zealand and South Africa. I think everyone are seeing financially to stay in the market. T20 is the way to go forward ಅಂತ ಹೇಳ್ಬೋದು. ಆ್ಯಂಡ್ ಸೌತ್ ಆಫ್ರಿಕಾ ಪ್ರೀಮಿಯರ್ ಲೀಗ್ ಕೂಡ ಗ್ರ್ಯಾಂಡ್ ಸಕ್ಸಸ್ ಅಂತಲೇ ಹೇಳ್ಬೋದು. ಲೈಕ್ ಆಲ್ ದಿ ಸ್ಟೇಡಿಯಮ್ಸ್ ಆರ್ ಜಾಮ್ ಪ್ಯಾಕ್ಡ್. ಸೊ ದಟ್ ಈಸ್ ದಿ ರಿಯಾಲಿಟಿ ಆ್ಯಂಡ್ ದಟ್ಸ್ ಹೌ ಇವನ್ ಕ್ರಿಕೆಟ್ ವಿಲ್ ಟರ್ನ್ ಇನ್ ಟು. probably it will become more of a football model where in a year 7-8 months league cricket irutte, 2-3 months matra international cricket irutte. So that will happen in next 10 years. So this is just a beginning anta helbodu. And another example, nenne nodiddu Australia match ಮುಗಿಸಿದ್ದಾರೆ. they are immediately in the T20 leagues, IL T20 ಇರ್ಬೋದು, ಬಾಂಗ್ಲಾದೇಶ್ ಲೀಗ್ ಇರ್ಬೋದು. ಸೊ ವಿ ಆರ್ ಆಲ್ರೆಡಿ ಸೀಯಿಂಗ್ ದಿಸ್ ಟ್ರಾನ್ಸಿಷನ್ ಅಂತ ಹೇಳ್ಬೋದು. ಇಲ್ಲ ಕಣ, ನಾನು ಅದೇ ನೋಡ್ತಿದ್ದೆ. ಅಖಿಲ್ ಹುಸೇನ್ ಆಗಲಿ, ನಿಕ್ಕಿ ಪುರಾನ್ ಆಗಲಿ ಅಥವಾ ಟಿಮ್ ಡೇವಿಡ್ ಜಸ್ಟ್ 1 day ಬಿಫೋರ್ ಆಸ್ಟ್ರೇಲಿಯಾ 30-20 ಮುಗಿಸಿದ್ದಾರೆ. ನೆಕ್ಸ್ಟ್ ಡೇ ನೋಡಿದ್ರೆ ಅವ್ರು ಅವಾಗಲೇ ಮುಂಬೈ ಇಂಡಿಯನ್ಸಿಗೆ ಫೈನಲಿಗೆ ಆಡ್ತಿದ್ದಾರೆ. ಐ ವಾಸ್ ಲೈಕ್ ವೇರ್ ಇಸ್ ದಿ ಇವನ್ ಕ್ರಿಕೆಟ್ ವರ್ಡ್ ಈಸ್ ಹೆಡಿಂಗ್ ಅಂತ. ಐ ಥಿಂಕ್ ದಟ್ಸ್ ವಾಟ್ ರಿಯಾಲಿಟಿ ಈಸ್. ದಟ್ ವಿಲ್ ಹೌ ಇವನ್ ಕ್ರಿಕೆಟ್ ವಿಲ್ ಬಿಕಮ್ ಇನ್ ನೆಕ್ಸ್ಟ್ 10 years. ಸೊ ವಿತ್ ದಿಸ್ ರೀಕ್ಯಾಪ್ we want to end this video anta helta. You can put your comments of what you have seen as changes in the last years, probably in your personal, professional or any other sporting event that you have seen. So please drop in your comments and please do like, share and subscribe. Thank you. And viewers, we will come back on regular basis. Thank you for all this support. Tumba jana kelidri yak nilsira anta. I think it was more of a personal reason. I think we had to go through a lot of challenges, but that
ಡಿಸೈರ್ ದಟ್ ಫೈರ್ ಇನ್ ಅಸ್ ಯಾವತ್ತೂ ಕಡಿಮೆ ಆಗಿಲ್ಲ. ಸೊ ವಿ ವಿಲ್ ಕಮ್ ಬ್ಯಾಕ್ ಆನ್ ಅ ರೆಗ್ಯುಲರ್ ಬೇಸಿಸ್ ವಿತ್ ಅವರ್ ವ್ಯೂಸ್, ಅವರ್ ಒಪಿನಿಯನ್ ಆ್ಯಂಡ್ ಇಂಟರ್ವ್ಯೂಸ್ ಆಫ್ ಪ್ಲೇಯರ್ಸ್. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೊ ಮಚ್.